ಅದು 1884ನೇ ಇಸವಿ. 23 ವರ್ಷದ ಯುವಕನೊಬ್ಬ ಐರೋಪ್ಯ ಅಧಿಕಾರಿ ಎದುರು ನಿಂತಿದ್ದ. ಅಧಿಕಾರಿ ನುಡಿದ, ನೀನು MA ಪಡೆದ ಧಾರವಾಡದ ಮೊದಲನೇ ವಿದ್ಯಾರ್ಥಿ. ಅದಕ್ಕಾಗಿ ನಾನು ನಿನ್ನನ್ನು ಅಭಿನಂದಿಸುತ್ತೇನೆ. ನೀನು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕೆಂಬ ಆಸೆ ನನ್ನದು. ಕನ್ನಡ ಮಾತೃಭಾಷೆಯುಳ್ಳ ಪದವೀಧರ ಶಿಕ್ಷಕರು ಕಡಿಮೆ. ಪದವೀಧರ ತರುಣರು ದೇಶದ ಪ್ರಗತಿಗಾಗಿ ದುಡಿಯುವ ಅವಶ್ಯಕತೆ ಇದೆ. ಒಬ್ಬ ಕನ್ನಡದ ತರುಣನಿಗೆ ಸನ್ಮಾರ್ಗ ತೋರಿದ ಬ್ರಿಟಿಷ್ ಅಧಿಕಾರಿ ರಸೆಲ್ರವರು. ರಾಮಚಂದ್ರ ದೇಶಪಾಂಡೆ ಎಂಬ ಯುವಕರೇ ರಸೆಲ್ಲರ ಚುಂಬಕ ಶಕ್ತಿಗೆ ಸಿಲುಕಿದವರು. ಮುಂಬೈ ಪ್ರಾಂತ್ಯದ ದಕ್ಷಿಣ ಭಾಗಗಳ ಶಿಕ್ಷಣಾಧಿಕಾರಿಯಾಗಿದ್ದ ರಸೆಲ್ಲರ ಕನ್ನಡಾಭಿಮಾನ, ಕನ್ನಡ ಅಭಿವೃದ್ಧಿಯ ಬಗೆಗಿನ ಕಳಕಳಿಯನ್ನು ಮನಗಂಡ ತರುಣ LLB ಕಲಿಯಬೇಕೆಂಬ ಯೋಚನೆಯನ್ನು ಕೈಬಿಟ್ಟು ಶಿಕ್ಷಣ ಕ್ಷೇತ್ರವನ್ನು ಪ್ರವೇಶಿಸಿದರು. ಆ ತರುಣರೇ ನಾಡಿಗೆ ಸಿರಿಗನ್ನಡಂ ಗೆಲ್ಗೆ ಎಂಬ ಸಪ್ತಾಕ್ಷರಿ ಮಂತ್ರವನ್ನು ನೀಡಿದ ಮಂತ್ರಶ್ರೀ ಶ್ರೀ ರಾಮಚಂದ್ರ ಹನುಮಂತ ದೇಶಪಾಂಡೆರವರು. 1890 ಜುಲೈ 20ರಂದು ಧಾರವಾಡದಲ್ಲಿ ಶ್ರೀನಿವಾಸರಾವ್ ಗದಕ್ಕರ್ ಅವರ ಮನೆಯ ಅಟ್ಟದ ಮೇಲೆ ಸಭೆಯನ್ನು ಕರೆದರು. ಊರಿನ ಅನೇಕ ಪ್ರಮುಖರು, ವಿದ್ಯಾವಂತರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ತರುಣ ರಾಹ ದೇಶಪಾಂಡೆರವರು ಮಾತನಾಡಿ, ಕನ್ನಡವನ್ನು ಕನ್ನಡಿಗರೇ ರಕ್ಷಿಸಬೇಕು, ಇಲ್ಲವಾದರೆ ಉಳಿಗಾಲವಿಲ್ಲ, ಉತ್ತಮ ಭವಿಷ್ಯವಿಲ್ಲ. ಕನ್ನಡದ ಏಳಿಗೆಗಾಗಿ ಕನ್ನಡಿಗರು ಟೊಂಕ ಕಟ್ಟಿ ನಿಲ್ಲಬೇಕು ಎಂದು ಕರೆ ನೀಡಿದರು. ನೆರೆದ ಸಭಿಕರು ಕನ್ನಡಕ್ಕಾಗಿ ಕೈ ಎತ್ತಿದರು. ಹಾಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾಯಿತು. ರಾಹ ದೇಶಪಾಂಡೆರವರು ಸಿದ್ಧಪಡಿಸಿದ ಕರಡು ನಿಯಮಾವಳಿಗಳನ್ನು ಸಭೆ ಸ್ವೀಕರಿಸಿತು. ದೇಶಪಾಂಡೆರವರು ಕಾರ್ಯದರ್ಶಿಗಳಾಗಿ ಆಯ್ಕೆಗೊಂಡರು. ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅವಿಭಾಜ್ಯ ಅಂಗವಾಗಿ ಸುದೀರ್ಘ 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಸಂಘವನ್ನು ಸರ್ವತೋಮುಖವಾಗಿ ಬೆಳೆಸಿದರು. ಉತ್ತರ ಕರ್ನಾಟಕದಲ್ಲಿ ಒಂದೂ ಕಾಲೇಜು ಇರಲಿಲ್ಲ. ವೃದ್ಧ ಶ್ರೀನಿವಾಸರಾಯರು ಮತ್ತು ರಟಾಳ ರುದ್ರಗೌಡರು ಈ ದಿಸೆಯಲ್ಲಿ ಶ್ರಮವಹಿಸಿದರು. ಕರ್ನಾಟಕ ಕಾಲೇಜಿನ ಸ್ಥಾಪನೆಗೆ ನಿಧಿ ಸಂಗ್ರಹಿಸಲು ದೇಶಪಾಂಡೆಯವರು ವಿದ್ಯಾವರ್ಧಕ ಸಂಘದ ಮಿತ್ರ ಸದಸ್ಯರೊಂದಿಗೆ ಮನೆ ಮನೆಗೆ ಊರೂರಿಗೆ ಅಲೆದಾಡಿದರು. ಹೋದಲ್ಲಿ ಬಂದಲ್ಲಿ ಸಭೆಗಳನ್ನು ಏರ್ಪಡಿಸಿ ಕರ್ನಾಟಕ ಏಕೀಕರಣದ ಮಂತ್ರ ಪಠಿಸುತ್ತಿದ್ದರು. ಸಂಘದ ಸಭೆಯೊಂದರ ಅಧ್ಯಕ್ಷತೆ ವಹಿಸಿದ್ದ ರಾಹ ದೇಶಪಾಂಡೆಯವರು ಭಾರತಕ್ಕೆ ಸ್ವರಾಜ್ಯ ಹಾಗೂ ಕರ್ನಾಟಕಕ್ಕೆ ಏಕೀಕರಣ ಎಂಬ ಗೊತ್ತುವಳಿಯನ್ನು ಅಂಗೀಕರಿಸಿ ಮನವಿಯನ್ನು ತಯಾರಿಸಿ ಸೆಕ್ರೆಟರಿ ಆಫ್ ಸ್ಟೇಟ್ ಮಾಂಟೆಗ್ಯೂ ಅವರಿಗೆ ಕಳುಹಿಸಿಕೊಟ್ಟರು.